ಶಿವಲಾಲ್ ಸಿಎಟಿ ತಂಡದವರು ಪ್ರಥಮ ದಾಳಿಯಲ್ಲಿ ಯಾವ ರೀತಿ ಅಂಕಗಳನ್ನು ಪಡೆಯಲು ಪ್ರಯತ್ನಿಸುತ್ತಿದ್ದಾರೆ ಎಂದು ನೋಡೋಣ. ಮೊದಲನೇ ಪ್ರಯತ್ನ ಸಕ್ಸಸ್, ಆ ರನ್ ಸಕ್ಸಸ್ ಅನ್ನೋದನ್ನ ಕಾಯ್ದು ನೋಡ. ಗುಡ್, ಒಂದು ಅಂಕ ಸಿಎಟಿ. ಎರಡನೆಯ ಪ್ರಥಮ ದಾಳಿ ಉಪ್ಪಾರಟ್ಟಿ ತಂಡದಿಂದ. ಪ್ರಥಮ ದಾಳಿಯಲ್ಲಿ ಎಷ್ಟು ಅಂಕಗಳನ್ನು ಕಟ್ಟಿಕೊಂಡು ಹೋಗುತ್ತಾರೆ ತಮ್ಮ ತಂಡಕ್ಕೆ ಎಂದು ಕಾಯ್ದು ನೋಡೋಣ. ಉತ್ತಮವಾದ ಕ್ಯಾಚ್, ಉತ್ತಮವಾದ ಖುಷ್ ಅಂತ ಹೇಳಬಹುದು. ಸಿಗೆಹಟ್ಟಿ ತಂಡದಿಂದ ಜೈ ಅಂತ ಜಯಕಾರವನ್ನು ಹಾಕುತ್ತಾ ತಮ್ಮ ತಂಡವನ್ನು ಮುನ್ನಡೆಸುತ್ತಿದ್ದಾರೆ. ಜೈ ಶಿವಲಾಲ್ ತಂಡದವರು ಹೇಗೆ ಅಂಕಗಳನ್ನು ತೆಗೆದುಕೊಂಡು ಹೋಗುತ್ತಾರೆ ಎಂದು ಕಾಯ್ದು ನೋಡೋಣ. ಜರ್ಸಿ ನಂಬರ್ 10 ದರ್ಶನ್ ಕ್ರೀಡಾಪಟು ಯಾವ ರೀತಿ ತನ್ನ ಆಟವನ್ನು ಪ್ರದರ್ಶಿಸುತ್ತಾನೆ ಎಂದು ನೋಡೋಣ. ಅದೇ ರೀತಿ ಉಪ್ಪಾರಟ್ಟಿ ತಂಡದ ಉತ್ತಮವಾದ ರೈಡರ್ ಅಂತ ಹೇಳ್ಬೋದು ಹಾಗೂ ಉತ್ತಮವಾದ ಡಿಫೆಂಡರ್ ಅಂತ ಹೇಳ್ಬೋದು. ಉತ್ತಮವಾದ ರೈಡರ್ ಹಾಗೂ ಉತ್ತಮವಾದ ಡಿಫೆಂಡರ್, ಆಲ್ರೌಂಡರ್ ಅಂತ ಒಟ್ಟಾರೆ ಉತ್ತಮವಾದ ಕ್ಯಾಚ್, ಗುಡ್ ಕ್ಯಾಚ್ ಅಂತ ಹೇಳ್ಬೋದು. ಸಿಎಟಿ ತಂಡದಿಂದ ಒಂದು ಅಂಕ. ಈಗ ದರ್ಶನ್ ಅವರು ತಮ್ಮ ದಾಳಿಯ ಮೂಲಕ ಯಾವ ಕಾರಣವಾಗಿ ಅಂಕಗಳನ್ನು ತೆಗೆದುತ್ತಾರೆ ಎಂದು ಕಾಯ್ದು ನೋಡೋಣ. ಉತ್ತಮವಾದ ಆಟಗಾರ ಹೇಳ್ಬೋದು ದರ್ಶನ್. ಉಪ್ಪಾರಟ್ಟಿ ತಂಡದವರು ಯಾವ ರೀತಿ ತಮ್ಮ ತಂಡವನ್ನು ವಿಜಯಶಾಲಿಯಾಗಲು ಪ್ರಯತ್ನಿಸುತ್ತಾರೆ ಹಾಗೂ ದಾಳಿಯನ್ನು ಮಾಡುತ್ತಾರೆ ಎಂದು ನೋಡೋಣ. ಉತ್ತಮವಾದ ಕ್ರೀಡಾಪಟು ಅಂತ ಹೇಳಬಹುದು. ಉಪ್ಪಾರಟ್ಟಿ ತಂಡದವರು ಬಲಿಷ್ಠವಾದ ತಂಡ, ಈ ಬಲಿಷ್ಠವಾದ ತಂಡವನ್ನು ಹೇಗೆ ಮುನ್ನಡೆಸುತ್ತಾರೆ ಎಂದು ಕಾದು ನೋಡೋಣ. ಉತ್ತಮ, ಅತ್ಯುತ್ತಮ ಅಂತ ಹೇಳಬಹುದು. ಅತ್ಯುತ್ತಮ ಆಟಗಾರರು ಅಂತ ಹೇಳಬಹುದು ಜೈ ಶಿವಲಾಲ್ ತಂಡದವರು. ಅದೇ ರೀತಿ ಅವರಿಗೆ ಎದುರಾಳಿಯಾಗಿರುವಂತಹ ಉಪ್ಪಾರಟ್ಟಿ ತಂಡಗಳು ಸಹಿತ ಅಷ್ಟೇ ಬಲಿಷ್ಠವಾಗಿ ಇರುವಂತಹ ತಂಡ. ಯಾವ ರೀತಿ ಜೈ ಶಿವಲಾಲ್ ತಂಡ ಸಿಗೆಹಟ್ಟಿ ತಂಡದ ಒಟ್ಟು ಅಂಕ 3. ಅದೇ ರೀತಿ ಸ್ವಾಮಿ ವಿವೇಕಾನಂದ ಉಪ್ಪಾರಟ್ಟಿ ತಂಡದ ಒಟ್ಟು ಅಂಕ 0 ಅಂತ ಹೇಳುವುದು ತಮ್ಮ ಖಾತೆಯನ್ನು ಇನ್ನೂ ತೆರೆದಿಲ್ಲ ಉಪ್ಪಾರಟ್ಟಿ ತಂಡದವರು. ಅದೇ ರೀತಿ ಜೈ ಶಿವಲಾಲ್ ತಂಡದ ರೈಡರ್ ದರ್ಶನ್ ಅತ್ಯುತ್ತಮವಾದ ದಾಳಿಕಾರ ಅಂತ ಹೇಳಬಹುದು. ಈ ತಂಡದ ಒಟ್ಟು ಮೊತ್ತ 3 ಹಾಗೂ ಸ್ವಾಮಿ ವಿವೇಕಾನಂದ ಉಪ್ಪಾರಟ್ಟಿ ತಂಡದ ಒಟ್ಟು ಮೊತ್ತ 0. ಶೂನ್ಯಾಂಕಗಳಿಂದ ತಂಡವನ್ನು ಮುನ್ನಡೆಸುತ್ತಿರುವ ಉಪ್ಪಾರಟ್ಟಿ ತಂಡ ಉತ್ತಮ ಅತ್ಯುತ್ತಮವಾದಂತಹ ಬಲಿಷ್ಠವಾದಂತಹ ಡಿಫೆಂಡರ್ ಅಂತ ಹೇಳ್ಬೋದು ಜೈ ಶಿವಲಾಲ್ ತಂಡವರು. ಫಸ್ಟೆಡ್ ಮಾರೋಗೋಳಿ ದರ್ಶನ್ ಮಿಡ್ಲ ಟೈಮ್ ಔಟ್ಲಿದ್ದೀನ ಮಾಹಿತಿ ತರಿಸ್ಬೋದು. ಈಗ ಮುನ್ನಡೆಯಲ್ಲಿದ್ದಾರೆ ಹಾಗೂ ಶೂನ್ಯ ಅಂಕದಿಂದ ಉಪ್ಪಾರಟ್ಟಿ ತಂಡದವರು ಹಿನ್ನಡೆಯನ್ನು ಅನುಭವಿಸುತ್ತಿದ್ದಾರೆ. ತಮ್ಮ ತಂಡ ಸಮಬಲ ಕಾಯ್ದುಕೊಳ್ಳಬೇಕಾದರೆ 3 ಅಂಕಗಳನ್ನು ಪಡೆದುಕೊಂಡು ಸಿಗೆಹಟ್ಟಿ ತಂಡಕ್ಕೆ ಎದುರನ್ನು ಎದುರಿಸಬೇಕೆಂದು ಪ್ರೇಕ್ಷಕರು ಕಾಯ್ತಾ ಇದ್ದಾರೆ. ನೂತನವಾದ ರೈಡರ್ ಅಂತ ಹೇಳ್ತೀವಿ ದರ್ಶನ್. ಉಪ್ಪಾರಟ್ಟಿ ತಂಡದಿಂದ ರೆಡಿ ಮೂಲಕ ತಮ್ಮ ಸಿಗೆಹಟ್ಟಿ ತಂಡದಿಂದ 1 ಅಂಕಗಳನ್ನು ಬಿಟ್ಟುಕೊಟ್ಟಿಲ್ಲ. ಉಪ್ಪಾರಟ್ಟಿ ತಂಡಕ್ಕೆ ಅಷ್ಟು ಬಲಿಷ್ಠವಾಗಿ ತಂಡವನ್ನು ಕಟ್ಟಿ ಎದುರಾಳಿಗಳನ್ನು ಎದುರಿಸಿ ಆಡುತ್ತಿದ್ದಾರೆ ಜೈ ಶಿವಲಾಲ್ ಸಿಗೆಹಟ್ಟಿ ತಂಡದವರು. ಶೂನ್ಯ ಅಂಕದಿಂದ ಬರುತ್ತಿದ್ದಾರೆ ಉಪ್ಪಾರಟ್ಟಿ ತಂಡದವರು. ಈ ಶೂನ್ಯ ಅಂಕದಿಂದ 3 ಅಂಕಗಳ ಮುನ್ನಡೆಯಲ್ಲಿದ್ದಾರೆ ಸಿಗೆಹಟ್ಟಿ ತಂಡದವರು.
ಒಟ್ಟು ಅಂಕ CGIT ತಂಡದ ಒಟ್ಟು ಅಂಕ 3, ಸ್ವಾಮಿ ವಿವೇಕಾನಂದ ತಂಡದ ಒಟ್ಟು ಅಂಕ 0. ಈಗ ವ್ಯವಸ್ಥೆ ಮಾಡಬೇಕೆಂದು ತಮ್ಮಲ್ಲಿ ಗದ್ದೆಯಿಂದ ಕೇಳ್ಕೊತಾ ಇದ್ದಾರೆ ಕ್ರೀಡಾಪಟುಗಳು. ಇಲ್ಲಿ ಕ್ರೀಡಾಪಟುಗಳು ಪ್ರೇಕ್ಷಕರು ದಯವಿಟ್ಟು ಟೇಬಲ್ ಮೇಲೆ ಮಾಡಬಾರ್ದು, ಟೇಬಲ್ ಮೇಲೆ ಮಾಡಬಾರ್ದು, ದಯವಿಟ್ಟು ಪ್ರೇಕ್ಷಕರು ಟೇಬಲ್ ಮೇಲೆ ಮಾಡಬಾರ್ದು. ಯಾಕೆ ಹೋಗೋಣ ಈಗ ಕಬಡ್ಡಿ ನಡೆಯಲಿಕ್ಕೆ ನಿಮ್ಗೆ ನಿಧಿ ಬರ್ತಾ ಇದೆಯಾ? ಹಾಗೆಲ್ಲ ನಿಧಿ ಮಾಡಬಾರದು. ಇಲ್ಲಿ ಮನೆಯಲ್ಲಿ ನಿಧಿ ಮಾಡಬೇಕು, ಇಲ್ಲಿ ಆಟವನ್ನು ವೀಕ್ಷಣೆ ಮಾಡಬೇಕು. ಅತ್ಯಂತ ಉತ್ತಮ ರೀತಿಯಲ್ಲಿ ಈ ಕ್ರೀಡೆ ನಡೆಯುತ್ತಿದೆ. ಈ ಕ್ರೀಡೆಯನ್ನು ವೀಕ್ಷಿಸಲು ಹಲವಾರು ಜನರು ಅತ್ಯುತ್ತಮವಾಗಿ ನಡೆಯುವುದು. ಈಗ GF5 ನಂಬರ್ ಗಾಯಕೋರ ತಮ್ಮ ಖಾತೆಗೆ 1 ಅಂಕವನ್ನು ಪಡೆದುಕೊಂಡು ಬಂದಿದ್ದಾನೆ. ಇದರಿಂದ ತಮ್ಮ ಖಾತೆಯನ್ನು ತೆರೆದಿದ್ದಾರೆ ಉದ್ಘಾಟನೆ ತಂಡದವರು ಸ್ವಾಮಿ ವಿವೇಕಾನಂದ. ದರ್ಶನ್ ಜೆರ್ಸಿ ನಂಬರ್ 10 ಅತ್ಯಂತ ಉತ್ತಮವಾದ ದಾಳಿಯಿಂದ ತನ್ನ ತಂಡವನ್ನು ಗೆಲ್ಲಿಸಲು ವಿಜಯ ಗಳಿಸಲು ಪರ ಸಾಹಸ ಪಟ್ಟು ಅಂಕಗಳನ್ನು ಕದ್ದುಕೊಂಡು ಹೋಗುತ್ತಿದ್ದಾರೆ. ನಾಲ್ಕು ತಂಡದಿಂದ ಶಿವಾಲಾಲ್ ತಂಡವರು ಇದ್ದಾರೆ. ಸ್ವಾಮಿ ವಿವೇಕಾನಂದ ತಂಡವರು 1 ಅಂಕಗಳಿಂದ ಹಿನ್ನಡೆಯಲಿದ್ದಾರೆ. 3 ಅಂಕಗಳು ಅವರಿಗೆ ಸಮಬಲವನ್ನು ಕೊಡಬೇಕಾದರೆ ಎದುರಾಳಿಗಳು ಇನ್ನೂ 3 ಅಂಕಗಳನ್ನು ಬದಲಾವಣೆ ಮಾಡಿ ಉತ್ತಮವಾದ ರೈಡರ್ ಅಂತ ಹೇಳ್ಬೋದು. ಅದೇ ರೀತಿ ಅತ್ಯುತ್ತಮವಾದ ಕ್ಯಾಚ್ ಹಿಡಿಯಲು ಪ್ರಯತ್ನಿಸುತ್ತಿದ್ದಾರೆ ಉಪಾರ್ಥಿಗಳು. ಉತ್ತಮವಾದ ಅಂಕ CGIT ತಂಡಕ್ಕೆ. ಹಾಗೆ ಇಲ್ಲಿ ಎದುರಾಳಿಗಳು ಉತ್ತಮವಾದ ದಾಳಿಯ ಮೂಲಕ ಆಡಿದರೆ ಮಾತ್ರ CGIT ತಂಡವನ್ನು ಮಣಿಸಬಹುದು. ಇಲ್ಲವಾದರೆ ಅದೇ ರೀತಿ 6 ಅಂಕಗಳು ಸ್ವಾಮಿ ವಿವೇಕಾನಂದ ತಂಡಕ್ಕೆ 1 ಅಂಕ. 5 ಅಂಕಗಳಿಂದ ಮುನ್ನಡೆಯಲಿದ್ದಾರೆ CGIT ತಂಡದವರು. ಸ್ವಾಮಿ ವಿವೇಕಾನಂದ ತಂಡದವರು ಎದುರಾಳಿಗಳು ಎದುರಿಸಬೇಕಾದರೆ ಅತ್ಯಂತ ಕನಿಷ್ಠವಾಗಿ ಎದುರಿಸಬೇಕು. ಇಲ್ಲವಾದರೆ ಪರಾಭವಗೊಳ್ಳುವುದು ಸಂಭವ. ಉತ್ತಮವಾದ ಅಂಕ 1 ಅಂಕ. ಓವತ್ತು 7 ಅಂಕ. ಉತ್ತಮ ಗುಡ್ ಪ್ಲೇಯರ್ ಅಂತ ಹೇಳ್ಬೋದು CGIT ತಂಡದ ಟೋಟಲ್ ಪ್ಲೇಯರ್. ಅತ್ಯುತ್ತಮವಾದ ರೀತಿಯಲ್ಲಿ ರೈಡರ್ ಮಾಡ್ತಿರುವಂತಹ ಉಪಾರಟಿ ತಂಡದ ಗಾಯಕಾರ ರೈಡರ್ ಅಂತ ಹೇಳ್ಬೋದು. ಉತ್ತಮವಾದ ಕ್ಯಾಚ್, ಅತ್ಯುತ್ತಮವಾದ ಪ್ರಯತ್ನ. ಇದರಿಂದ ಉಪಾರಟಿ ತಂಡಕ್ಕೆ 1 ಅಂಕ. CGIT ತಂಡಗಳು 1 ಅಂಕವನ್ನು ತೆಗೆದುಕೊಂಡಿದ್ದಾರೆ. ಮತ್ತು ಸ್ವಾಮಿ ವಿವೇಕಾನಂದ ತಂಡಕ್ಕೆ 2 ಅಂಕ. ಜೈ ಶಿವಲಾಲ್ ತಂಡಕ್ಕೆ 3 ಅಂಕ. 5 ಅಂಕಗಳಿಂದ ಮುನ್ನಡೆಯುವಂತಹ CGIT ತಂಡ. CGIT ತಂಡದವರನ್ನು ಪರಾಭವಗೊಳಿಸಬೇಕಾದರೆ ಉಪಾರಟಿ ತಂಡದವರು ದಾಳಿಗಾರರಾಗಿ ಅತ್ಯಂತ ಬಲಿಷ್ಠರಾಗಿ ಆಡಬೇಕು. ಇಲ್ಲವಾದರೆ ಪರಾಭವಗೊಳ್ಳುವುದು ಖಚಿತ. ಅತ್ಯುತ್ತಮವಾದ ಗುಡ್ ಜಂಪ್ ಅಂತ ಹೇಳಬಹುದು CGIT ತಂಡದ ದರ್ಶನ್ ಪ್ಲೇಯರ್ನಿಂದ. ಉತ್ತಮವಾದ ಗಾಯಕಾರ ಅಂತ ಹೇಳ್ಬೋದು. ಉತ್ತಮ ಗುಡ್ ರೈಡರ್ ಅಂತ ಹೇಳ್ಬೋದು. ಬೋನಸ್ಗಾಗಿ ಪ್ರಯತ್ನಿಸುತ್ತಿರುವಂತಹ ಗೇಲ್ ಆಗಿರುವಂತಹ ಹೊಂದಿರುವಂತಹ ಕ್ರೀಡಾಪಟು. ಕ್ರಿಕೆಟ್ ಕ್ರಿಸ್ಗೆ ಅದೇ ರೀತಿ ಕಬಡ್ಡಿಯಲ್ಲಿ ಈ ಕ್ರೀಡಾಪಟು ಕಬಡ್ಡಿಯ ಓಕೆ ರೈಡರ್ ರಾಹುಲ್ ಅಂತ ಹೇಳಬಹುದು. ಆದಾಗ ಮಾತ್ರ ಈ ಕಬಡ್ಡಿ ಪಂದ್ಯವು ಯಶಸ್ವಿಯಾಗಿ ಜರುಗಲು ಸಾಧ್ಯ ಅಂತ ಹೇಳಲು ಇಷ್ಟಪಡ್ತೇನೆ. ಆದ್ದರಿಂದ ಅತ್ಯುತ್ತಮವಾಗಿ ಮಾಡುತ್ತಿರುವಂತಹ ಸ್ವಾಮಿ ಉಪಾರಟಿ ಹಾಗೂ ಜೈ ಶಿವಲಾಲ್ ಉತ್ತಮವಾದ ರೈಡರ್ ಅಂತ ಹೇಳ್ಬೋದು. 1 ಅಂಕದಿಂದ ಹೊರಡುತ್ತಿದ್ದಾರೆ.
ಉತ್ತಮವಾದ ಅಂಕ 1 ಅಂಕ, ಒಟ್ಟು 12 ಅಂಕ. ಉತ್ತಮವಾದ ರೈಡರ್, ಉತ್ತಮವಾದ ಡಿಫೆಂಡರ್ ಅಂತ ಹೇಳಬಹುದು. ಜೈ ಸೇವಾಲಾಲ್ ಹೀಗೆ ಹೇಳ್ತಿದ್ದಾರೆ. ಒಟ್ಟು 3 ನಿಮಿಷದ ಸಮಯಾವಕಾಶ ಇರುತ್ತದೆ ಪ್ರತಿ ಎರಡೂ ತಂಡಗಳಿಗೆ. 3 ನಿಮಿಷದ ಸಮಯಾವಕಾಶ. ಆದ್ದರಿಂದ ಈ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಬೇಕು. ಉತ್ತಮವಾದ ರೈಡರ್ ಅಂತ ಹೇಳ್ಬೋದು. ಉತ್ತಮವಾದ ರೈಡರ್ ಅಂತ ಹೇಳ್ಬೋದು ದರ್ಶನ್. ವಿದ್ಯಾರ್ಥಿ ತಂಡದಿಂದ 1 ಅಂಕ ಹರಿಪುರು, 0 ಅಂಕ 3, 10 ಅಂಕಗಳಿಂದ ಮುನ್ನಡೆಯಲ್ಲಿರುವಂತಹ ಜಯಶಿವಲಾಲ್ ತಂಡ. ಮುಂದಿನ ತಂಡ ದುರ್ಗಾದೇವಿ ಹುಟ್ಟುವ ವರ್ಸಸ್ ಕಮಿಟಿ ಟೀಮ್ ಬಿ. 2 ಹೊಸಕೋಟಿ ತಂಡವಾಗಿರುವುದರಿಂದ ಉತ್ತಮವಾದ ಡಿಫೆಂಡರ್ ಅಂತ ಹೇಳಬಹುದು. ಕುಮಾರ್ ಉತ್ತಮವಾದ 26 ನಂಬರ್ ಹೊಂದಿರುವಂತಹ ಕುಮಾರ್ ಅನ್ನುವಂತಹ ಕ್ರೀಡಾಪಟು ಉತ್ತಮವಾದ ಡಿಫೆಂಡರ್ ಅಂತ ಹೇಳ್ಬೋದು. ಅದೇ ರೀತಿ ಮುಂದಿನ ತಂಡ ತಯಾರಿಸಬೇಕು. ದುರ್ಗಾದೇವಿ ಹೊಸಕೋಟೆ ಹಾಗೂ ಕಮಿಟಿ ಟೀಮ್ ಬಿ 2 ತಂಡಗಳು ಹೊಸಕೋಟೆ ಇರುವುದರಿಂದ ಆದಷ್ಟು ಬೇಗ ಬರಬೇಕು. ಉತ್ತಮವಾದ ರೈಡರ್ ಅಂತ ಹೇಳ್ಬೋದು. 1 ಅಂಕಗಳಿಂದ ದರ್ಶನ್ ಉತ್ತಮವಾದ ರೈಡರ್ ಅಂತ ಹೇಳ್ಬೋದು. 1 ಅಂಕ. ದುರ್ಗಾದೇವಿ, ಬಿಗ್ ಬಾಯ್, ಜೈ